ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ. ಕೊಪ್ಪಳ ಜಿಲ್ಲೆಯಲ್ಲಿ ಇತ್ತೀಚೆಗೆ ಕಾಣೆಯಾಗುವವರ ಸಂಖ್ಯೆ ಹೆಚ್ಚಳಾಗ್ತಾ ಇದೆ. ಕಾಣೆಯಾದವರು ಸಾಕಷ್ಟು ಜನ ಸಿಗದೇ ಇರುವಂಥದ್ದು ಕಂಡಿದೆ. ನ್ಯೂಸ್ 18ನ ಪ್ಲಾಟ್ಫಾರ್ಮ್ಗೆ ಸ್ವಾಗತ. ನ್ಯೂಸ್ 18ಗೆ ಪೇಜ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ. ಕೊಪ್ಪಳ ಜಿಲ್ಲೆಯಲ್ಲಿ ಕಳೆದ ಒಂದು ವರ್ಷದಲ್ಲಿ ಸಾಕಷ್ಟು ಜನ ನಾಪತ್ತೆಯಾಗಿರುವಂಥದ್ದಿದೆ. ಅದರಲ್ಲಿ ಅತಿ ಹೆಚ್ಚು ಮಹಿಳೆಯರು ಇಲ್ಲಿ ನಾಪತ್ತೆಯಾಗಿದ್ದಾರೆ. ಅದರಲ್ಲಿ ಕೆಲವು ಜನ ಪತ್ತೆಯಾಗಿದ್ದರೆ ಇನ್ನೂ ಜನ ಪತ್ತೆಯಾಗದೇ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ 2-3 ಪ್ರಕರಣಗಳು ಇಲ್ಲಿ ಜನರನ್ನು ತಲ್ಲಣಗೊಳಿಸಿದೆ. ಒಂದು, ಕೊಪ್ಪಳದಲ್ಲಿರುವಂಥ 4 ವರ್ಷದ ಮಗು ಕಾಣೆಯಾಗಿ ಈಗಾಗಲೇ 3 ತಿಂಗಳಾದರೂ ಇನ್ನೂವರೆಗೂ ಆ ಮಗು ಸಿಗದೇ ಇರೋದು ಆ ಪಾಲಕರೆಲ್ಲ ಆತಂಕ ಮೂಡಿಸಿದೆ. ಇನ್ನೊಂದು, ಗಂಗಾವತಿಯ ದುರ್ಗಮ್ಮನಹಳ್ಳದಲ್ಲಿ ಒಂದು ಮಗು ಕೊಚ್ಕೊಂಡು ಹೋಯಿತು. ಆ ಕೊಚ್ಕೊಂಡು ಹೋಗಿರೋ ಮಗು ಏನಾಯಿತು ಏನು ಅನ್ನೋದು ಒಂದು ಕಡೆ ಆಗಿದೆ. ಕಳೆದ ನವೆಂಬರ್ 8ರಂದು ಗಂಗಾವತಿಯಿಂದ ಬರ್ತಾ ಇರುವಂಥ ಕೊಪ್ಪಳ ನಗರದ ಮಂಜುನಾಥ ಎನ್ನುವಂಥ ಯುವಕ ಕಾಲುವೆಯಲ್ಲಿ ಈಜಾಡಲು ಹೋಗಿ ಅಲ್ಲೇ ನಾಪತ್ತೆಯಾದ. ಆದರೆ ಈ 3 ಪ್ರಕರಣಗಳಲ್ಲೂ ಸಹ ಇಲ್ಲಿವರೆಗೂ ಆ 3 ಜನ ಸಿಕ್ಕಿಲ್ಲ. ಸಿಗದೇ ಇರುವಂಥ ಕಾರಣಕ್ಕಾಗಿ ಆ ಕುಟುಂಬಸ್ಥರು ಹೇಳೋದೇನೆಂದರೆ, ಏನಾದರೂ ಹಾಗಾದರೆ ಅವರು ಸಾವನ್ನಪ್ಪಿದ್ರ ಅಥವಾ ಬದುಕಿದ್ದಾರ, ಅವ್ರು ಏನಾದರೂ ಮುಂದೇನು ಅನ್ನುವಂಥ ಆತಂಕ ಇದೆ. ಅಥವಾ ಇಲ್ಲಿ ಎಲ್ಲಿ ಆ ಮಗು ಆಗಿರ್ಬೋದು ಮತ್ತು ಯುವಕರು ಅವರ ಮುಂದಿನ ಸ್ಥಿತಿ ಏನು, ಅವರ ಏನಾಗಿದ್ದಾರೆ, ಅದರೋ ಇಲ್ಲವೋ, ಈ ಗೊಂದಲದಲ್ಲಿ ಆ ಕುಟುಂಬ ಇದೆ ಮತ್ತು ಆ ಚಡಪಡಿಕೆಯಲ್ಲಿ ಅವರ ಜೀವನವನ್ನು ಸಾಗಿಸ್ತಾ ಇರುವಂಥದ್ದು ಮತ್ತು ಆ ಚಡಪಡಿಕೆಗೆ ಬಳಲಿ ಹೋಗಿರುವಂಥದ್ದು ಕಂಡುಬರ್ತಾ ಇದೆ. ಇದಷ್ಟೇ ಅಲ್ಲ, ಈ ಕಳೆದ 2 ವರ್ಷಗಳಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ನೋಡಿದಾಗ ಕಳೆದ ವರ್ಷ ಒಟ್ಟು 245 ಜನ ಇಲ್ಲಿ ನಾಪತ್ತೆಯಾದರು. ಅದರಲ್ಲಿ ಇನ್ನೂ 17 ಜನ ಇನ್ನೂ ಸಿಕ್ಕಿಲ್ಲ ಅನ್ನೋದು ಒಂದು ಕಡೆ ಮಾಹಿತಿ. ಈ ವರ್ಷ ಇಲ್ಲಿವರೆಗೂ ಅಂದರೆ 298 ಜನ ನಾಪತ್ತೆಯಾಗಿದ್ದಾರೆ. ಅದರಲ್ಲಿ ಇನ್ನೂ 54 ಜನ ಪತ್ತೆಯಾಗಬೇಕಾಗಿದೆ. ಉಳಿದವರು ಪತ್ತೆಯಾದರು. ಅದರಲ್ಲಿ ಮಕ್ಕಳು ಸಹ ಸಾಕಷ್ಟು ಜನ ಇದ್ದಾರೆ. ಕಳೆದ ವರ್ಷ 12 ಜನ ಮಕ್ಕಳು ನಾಪತ್ತೆಯಾಗಿ ಅದರಲ್ಲಿ 9 ಜನ ಸಿಕ್ಕಿದ್ರು. ಮತ್ತು ಈ ಸಲ ಈಗಾಗಲೇ 9 ಜನರಲ್ಲಿ ಇನ್ನೂ 7 ಜನ ಸಿಕ್ಕಿದ್ದಾರೆ ಅನ್ನುವಂಥ ಪೊಲೀಸ್ ಮಾಹಿತಿ ಇದೆ. 3 ವರ್ಷದಲ್ಲಿ ಮಿಸ್ಸಿಂಗ್ ಕೇಸಸ್ ವರದಿಯಾಗಿದ್ದು 2023ರಲ್ಲಿ 222, 2024ರಲ್ಲಿ 246, ಈ ವರ್ಷ 298 ಮಿಸ್ಸಿಂಗ್ ಕೇಸು ರಿಪೋರ್ಟ್ ಆಗಿದ್ದಾರೆ. ಅದರಲ್ಲಿ ಮಹಿಳೆಯರ ಮಿಸ್ಸಿಂಗ್ ಕೇಸ್ 3 ವರ್ಷದಲ್ಲಿ 158, 185, 198 ಈ ಥರ 23, 24, 25ರಲ್ಲಿ ವರದಿಯಾಗಿದೆ. ಅದರಲ್ಲಿ ತನಿಖೆಯಲ್ಲಿರೋದು ಈ ವರ್ಷದ್ದು ಸ್ವಲ್ಪ ಇನ್ನೂ ಪ್ರಗತಿಯಲ್ಲಿದೆ. ಅಂದಾಜು ಒಂದು 52 ಪ್ರಕರಣಗಳಲ್ಲಿ ಇನ್ನೂ ಪತ್ತೆಯಾಗೋದಿದೆ. 23ರಲ್ಲಿ 1 ಪ್ರಕರಣ, 24ರಲ್ಲಿ 17 ಪ್ರಕರಣಗಳು ಇನ್ನೂ ಪತ್ತೆಯಾಗೋದು ಬಾಕಿ ಇದೆ. ಆಲ್ಮೋಸ್ಟ್ 95% ಅಷ್ಟು ಎಲ್ಲ ಪತ್ತೆಯಾಗಿದೆ. ಸೊ ಮೋಸ್ಟ್ ಆಫ್ ದ ಟೈಮು ಇದರಲ್ಲಿ ಮಹಿಳೆಯರು ಮಕ್ಕಳು ಬಿಲೋ 18 ಇಯರ್ಸ್ ಇದ್ದಿದ್ದು ನಾವು ಕಿಡ್ನ್ಯಾಪ್ ಅಂತ ಪ್ರಕರಣ ದಾಖಲು ಮಾಡ್ಕೊಳ್ತೀವಿ. ಅಬೋ 18 ಇಯರ್ಸು ಮಿಸ್ಸಿಂಗ್ ಕೇಸ್, ಮೆನ್ ವಿಮೆನ್ ಯಾವುದೂ ಇರಲಿ ಮಿಸ್ಸಿಂಗ್ ಕೇಸ್ ಅಂತ ದಾಖಲೆ ಮಾಡ್ಕೊಳ್ತೀವಿ. ಈ ಎಲ್ಲ ಕಾರಣಕ್ಕೆ ನೋಡಿದಾಗ ನಾಪತ್ತೆಯಾದವರ ಬಗ್ಗೆ ಬೇಗನೆ ಇಲ್ಲಿ ಪೊಲೀಸರು ಆಗಿರ್ಬೋದು ಮತ್ತು ವಿವಿಧ ಇಲಾಖೆಯರು ಆಗಿರ್ಬೋದು ಮತ್ತು ಸಂಬಂಧಿಸಿದ ಜಿಲ್ಲಾ ಆಡಳಿತ ಆಗಿರ್ಬೋದು ಅವುಗಳನ್ನು ತನಿಖೆ ಮಾಡಿ ಮಗುವನ್ನು ಅಥವಾ ಕಾಣೆಯಾದವ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ ಮಾತ್ರ ಆ ಕುಟುಂಬಕ್ಕೆ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದು ಅವರು ಅದರಿಂದ ಆ ಮಾನಸಿಕ ಗೊಂದಲದಿಂದ ಹೊರಗೆ ಬರ್ತಾ ಇದ್ದಾರೆ. ಈ ಮಾನಸಿಕ ಗೊಂದಲ ಮುಂದುವರಿದ ಕಾರಣಕ್ಕಾಗಿ ಅವರು ಇಲ್ಲಿ ಪೊಲೀಸರ ಮೇಲೆ ಆರೋಪ ಮಾಡ್ತಾ ಇದ್ದು, ಇಲ್ಲಿ ಪೊಲೀಸರ ತನಿಖೆ ಸರಿಯಾಗ್ತಾ ಇಲ್ಲ ಮತ್ತು ನಾಪತ್ತೆಯಾದವ್ರ ಬಗ್ಗೆ ಕೇಸ್ಗಳನ್ನು ಕೊಟ್ಟಾಗ ಅವುಗಳನ್ನು ಸರಿಯಾದ ರೀತಿ ತನಿಖೆ ಮಾಡದೇ ಇರುವಂಥ ಕಾರಣಕ್ಕಾಗಿ ಈ ಮಕ್ಕಳು ಇಲ್ಲಿ ದೂರ ಆಗ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಈಗಿರುವಂಥದ್ದು ಆದಷ್ಟು ಬೇಗನೆ ಅವ್ರು ಮಾಡಿರಿ ಅಂತ. ಮಂಜುನಾಥ್ ದಿವಪ್ಪ ಪಲ್ಲೇದ್ ಇವರು ದಿನಾಂಕ 8/11/2025ರಂದು ನಮ್ಮ ಸ್ವಂತ ತಮ್ಮನಾದ ಇವರು ಗಂಗಾವತಿಗೆ ಹೋಗಿ ಮರಳಿ ಬರುವಾಗ ಗಂಗಾವತಿ ಹತ್ತಿರ ದಾಸನಾಳ್ ಬ್ರಿಡ್ಜ್ನಲ್ಲಿ ಈಜಾಡಲು ಹೋಗಿ ನಾಪತ್ತೆಯಾಗಿರುತ್ತಾರೆ. ಈ ಪ್ರಕರಣವಾಗಿ ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿರುತ್ತದೆ. ಕೇಸ್ ನಂಬರ್ ಬಂದುಬಿಟ್ಟು 304/25. ಇದು ಪೊಲೀಸ್ ಇಲಾಖೆಯವರು ಇದನ್ನು ನೀರಿನಲ್ಲಿ ಮಾತ್ರ ವಿಚಾರಿಸಲಾಗಿ ತನಿಖೆ ಮಾಡಿದ್ದಾರೆ. ಆದರೆ ಹೊರಗಡೆ ತನಿಖೆ ಮಾಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೆ. ನಿಮ್ಮ ಅನುಮಾನ ಏನಿತ್ತು? ನನ್ನ ಅನುಮಾನ, ಆ ಹುಡುಗ ಏನೋ ಮಾಡಿ ನಮ್ಮ ಹುಡುಗನ್ನ ಮುಚ್ಚಿಟ್ಟಿದ್ದಾನೆ. ಒಂದು, ಇಲ್ಲಾಂದರೆ ಇವನು ಈಜಾಡೋಕ್ಕೆ ಹೋಗಿದ್ದಾನಂತ ಊರನ್ನವರು ಎಲ್ಲರೂ ಹೇಳ್ತಾ ಇದ್ದಾರೆ. ಬಟ್ ಇವಂಗೆ ಈಜ್ ಪರ್ಫೆಕ್ಟಾಗಿ ಬರ್ತಾ ಇದೆ.
ಇವನು ಎಲ್ಲೇ ಮುಂದೆ ತಲೆಗೆ ಹೊಡೆತ ಬಿದ್ದು ಎದ್ದು ಹೋಗಿರ್ಬೋದು ನನ್ನ ಅನಿಸಿಕೆ. ಬಟ್ ಪೊಲೀಸರು ಯಾವುದೇ ಕಾರಣಕ್ಕೂ ಅವನನ್ನು ಹುಡುಕಿ ಕೊಡಬೇಕಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮತ್ತು ಏನು ಕೊಪ್ಪಳ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಕುರಿತು ಒಂದು ಮಾಹಿತಿಯನ್ನು ನೀಡಿದ್ದು, ಈಗಾಗಲೇ ನಾವು ಈ ಬೇರೆ ಬೇರೆ ನ್ಯಾಯಾಲಯದ ಆದೇಶದ ಪ್ರಕಾರ ಏನಿದೆ ಆ ಹಂತದಲ್ಲಿ ಅವುಗಳು ಹುಡುಕಾಡಿದ್ದೀವಿ. ಅವ್ರಿಗೆ ಅಂದರೆ ಕೆಲವು ಅವಧಿಯಲ್ಲಿ ಸಬ್ ಇನ್ಸ್ಪೆಕ್ಟ್ರು ಮತ್ತು ಇನ್ಸ್ಪೆಕ್ಟ್ರು ಈ ಹಂತದಲ್ಲಿ ಮಾಡಿ ಕಡೆಗೆ ಅವರು ಒಂದಿಷ್ಟು ಜೀವನ ಸಿಗದೇ ಇದ್ದರೆ ಅದನ್ನು ರಿಪೋರ್ಟ್ ಹಾಕಿರುವಂಥ ಪ್ರಕರಣಗಳಿವೆ. ಆದರೂ ಸಹ ನಾವು ತಂಡಗಳನ್ನು ರೂಪಿಸಿ ನಾವು ತನಿಖೆ ಮಾಡ್ತಾ ಇದ್ದೀವಿ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾರೆ. ಆದರೆ ಒಟ್ಟಾರೆಯಾಗಿ ಹೇಳೋದಾದರೆ ಕಾಣೆಯಾದವ್ರ ಬಗ್ಗೆ ಮತ್ತು ಕಾಣೆಯಾದ ಕುಟುಂಬಗಳಿಗೆ ಒಂದಿಷ್ಟು ಬೇರೆ ಏನು ಸರ್ಕಾರ ಅದೇ ಯಾವುದಾದ್ರು ಪ್ರವಾಹದಲ್ಲೂ ಎಲ್ಲಿಯಾದರೂ ಕೊಚ್ಚಿಕೊಂಡು ಹೋಗಿದಾಗ ಸರ್ಕಾರದ ಪರಿಹಾರ ಸಿಗಬೇಕಾದ್ರೂ ಸಹ ಇಲ್ಲಿ ಏನು ಕೊಚ್ಚಿಕೊಂಡು ಹೋಗಿರುವಂಥವರು ದೇಹ ಸಿಗಲೇಬೇಕಾಗಿರುವಂಥ ಅನಿವಾರ್ಯ ಇದೆ. ಆದರೆ ಸಿಗದೇ ಇರುವಂಥ ಪರಿಹಾರ ಸಹ ಸಿಗೋದಿಲ್ಲ. ಎಲ್ಲ ಕಾರಣಕ್ಕಾಗಿ ಬೇಗನೆ ಆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಮಾಹಿತಿ ಈ ಬೇಕನ್ನೋದು ಜನರ ಒತ್ತಾಗಿದೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಹೆಚ್ಚು ಕ್ರಮ ಕೈಗೊಳ್ಳಬೇಕನ್ನೋದು ಇಲ್ಲಿಯ ಜನರ ಒತ್ತಾಯವಾಗಿದೆ. ಶರಣಪ್ಪ ಬಾಚನಪುರ, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.